ಹಲೋ ಮ್ಯಾಮ್. ಮಾತಾಡ್ಸಿ ಗುರುಜಿ. ಹಲೋ ಹಲೋ. ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ, ಹಾಗೆ ಇಂದಿನ ದಿನದ ವಿಶೇಷತೆಯಲ್ಲಿ ಇನ್ನು ಸಾಲದ ಬಾಧೆಯಿಂದ ಯಾವ ರೀತಿ ಮುಕ್ತರಾಗೋದು ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ 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 ಆಚಾರ್ಯ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠನ್ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯ್ತು. ಎಂದಿನಂತೆ ಮೊದಲಿಗೆ ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ, ಆ ದಿನ ಅಭಿವೃದ್ಧಿ ಆಗುತ್ತೆ ಅಂತ. ಇವತ್ತು ಕ್ರೋಧಿನಾಮ ಸಂವತ್ಸರ ಇರುವಂಥದ್ದು. ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿರುವಂಥದ್ದು. ಶುಕ್ಲ ಪಕ್ಷದ ಸಪ್ತಮಿ ರೋಹಿಣಿ ನಕ್ಷತ್ರ. ಇವತ್ತು ತುಂಬ ವಿಶೇಷವಾಗಿರುವಂತಹ ದಿನ. ಗುರುವಾರ ಬಂದಿರುವಂಥದ್ದು. ವಿಷ್ಕಂಭ ಯೋಗ, ವಣಿಜ ಕರಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳ ಬಗ್ಗೆನೂ ಕೂಡ ಅಷ್ಟೇ ಅವಶ್ಯಕವಾಗಿ ನಾವು ತಿಳ್ಕೋಬೇಕಾಗುತ್ತೆ. ಯಾಕಂದರೆ ನೋಡಿ, ನಮ್ಮ ಪೂರ್ವಜರಾಗಲಿ, ನಮ್ಮ ಹಿರಿಯರಾಗಲಿ, ನಮ್ಮ ಋಷಿಮುನಿಗಳಾಗಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಈ ಯಮಗಂಡ ಕಾಲಗಳಲ್ಲಿ ಮತ್ತು ರಾಹುಕಾಲಗಳಲ್ಲಿ ಮಾಡ್ಕೊಳ್ತಾ ಇರಲಿಲ್ಲ. ಇನ್ನು ನಾವು ಯಾವುದೇ ಒಂದು ಶುಭ ಪ್ರಯಾಣಗಳನ್ನು ಕೂಡ ಈ ಯಮಗಂಡ ಕಾಲಗಳನ್ನು ವರ್ಜಿಸಿ, ಅಂದರೆ ತ್ಯಜಿಸಿ ನಾವು ಆ ಒಂದು ಸಮಯ ಒಂದು ನಂತರ ಕೂಡ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ರಾಹುಕಾಲವನ್ನು ನೋಡಿದಾಗ 2 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ 50 ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 6 ಗಂಟೆ 33 ನಿಮಿಷದಿಂದ 8 ಗಂಟೆ 3 ನಿಮಿಷದವರೆಗೆ ಈ ದಿನ ಯಮಗಂಡ ಕಾಲವನ್ನು ನೋಡ್ಬೋದು. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 9 ಗಂಟೆ 32 ನಿಮಿಷದಿಂದ 11 ಗಂಟೆ 2 ನಿಮಿಷದವರೆಗೆ ಈ ದಿನ ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಬೋದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ ನೋಡಿ, ತುಂಬ ಜನ ಕೇಳ್ತಾ ಇರ್ತಾರೆ, ಗುರುಗಳೇ ಬ್ರಾಹ್ಮಿ ಮುಹೂರ್ತ ಯಾಕೆ ಅಷ್ಟು ಶ್ರೇಷ್ಠ ಅಂತ. ನೋಡಿ, ಈ ಒಂದು ಬ್ರಾಹ್ಮಿ ಮುಹೂರ್ತ ಸಮಯದಲ್ಲಿ ಮಕ್ಕಳಲ್ಲಿ ವಿದ್ಯಾಸಕ್ತಿ, ವಿದ್ಯಾಭ್ಯಾಸ ಹೆಚ್ಚಾಗಲಿ ಅಂತ, ವಿದ್ಯೆಯಲ್ಲಿ ಆಸಕ್ತಿ ಬರಬೇಕು ಅಥವಾ ಓದಿದ್ದೆಲ್ಲ ತಲೆಯಲ್ಲಿ ಇರಬೇಕು ಅಂತಂದರೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡಗಿಕೊಳ್ಬೇಕಾಗುತ್ತೆ. ಯಾಕಂದರೆ ಈ ಒಂದು ಸಮಯ ತುಂಬ ಚಿತ್ತ ಶಾಂತ ಇರುವಂಥದ್ದು, ಚಿತ್ತ ಶುದ್ಧ ಇರುವಂಥದ್ದು. ಈ ಒಂದು ಸಮಯದಲ್ಲಿ ಯಾರೆಲ್ಲ ವಿದ್ಯಾಭ್ಯಾಸಗಳನ್ನು ಮಾಡ್ತಾರೆ ಅಥವಾ ಜಪತಪ ಹೋಮಗಳನ್ನು ಮಾಡ್ಕೊಳ್ತಾರೆ, ಮಂತ್ರ ಜಪವನ್ನು ಮಾಡ್ಕೊಳ್ಳೋರಿಗೆ ತುಂಬ ವಿಶೇಷವಾಗಿರುವಂತಹ ಸಮಯ ಈ ಬ್ರಾಹ್ಮಿ ಮುಹೂರ್ತ. ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡಿದಾಗ 4 ಗಂಟೆ 57 ನಿಮಿಷದಿಂದ 5 ಗಂಟೆ 45 ನಿಮಿಷದವರೆಗೆ ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನೋಡ್ಬೋದು. ಇನ್ನು ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ. ಯಾಕಂದರೆ ನೋಡಿ, ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಯಾಕೆ ತಿಳ್ಕೊಬೇಕು ಅಂತ, ಸೂರ್ಯೋದಯಕ್ಕೆ ಮೊದಲು ಈ ಕೆಲವೊಂದು ನಾವು ನವಗ್ರಹಗಳ ಮಂತ್ರಗಳನ್ನು ಜಪ ಮಾಡಬೇಕು, ಪಠಣ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಈ ದಿನದ ಸೂರ್ಯೋದಯವನ್ನು ನೋಡಿದಾಗ 6 ಗಂಟೆ 33 ನಿಮಿಷಕ್ಕೆ ಸೂರ್ಯೋದಯ, ಸಂಜೆ ಸೂರ್ಯಾಸ್ತಮ 6 ಗಂಟೆ 29 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಎರಡನೇದಾಗಿ ನೋಡೋದಾದ್ರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ ರಾಶಿಗಳು. ಈ 12 ರಾಶಿಗಳನ್ನು ನಾವು ದ್ವಾದಶ ರಾಶಿ ಅಂತ ಹೇಳುವುದಂತೂ ನೋಡಿ, ಈ ಒಂದು ಕಾಲಮಾನದಲ್ಲಿ ಎಲ್ಲರಿಗೂ ಕೂಡ ಅವರವರ ರಾಶಿಗಳು ತಿಳ್ಕೊಂಬಿಟ್ಟಿರ್ತಾರೆ. ಕೆಲವೊಬ್ರು ನೋಡಿ ಜನ್ಮ ನಕ್ಷತ್ರಕ್ಕೆ ರಾಶಿ ಅಂದರೆ ಕೆಲವರಿಗೆ ಅವ್ರು ಹುಟ್ಟಿದ ಸಮಯ ಗೊತ್ತಿರುತ್ತೆ, ಹುಟ್ಟಿದ ದಿನ ಗೊತ್ತಿರುತ್ತೆ, ಆ ಒಂದು ಸಮಯ ಮತ್ತು ಅವರ ಹುಟ್ಟಿರೋ ಡೇಟನ್ನು ನೋಡ್ಕೊಂಡು, ದಿನಾಂಕವನ್ನು ನೋಡಿಕೊಂಡು ಅದರ ಮುಖಾಂತರ ಅಂದರೆ ಆ ದಿನದ ಪಂಚಾಂಗದಲ್ಲಿ ಯಾವ ರೀತಿ ಅವರ ಒಂದು ಸಮಯದಲ್ಲಿ ಯಾವ ಒಂದು ನಕ್ಷತ್ರ ಇತ್ತೋ ಆ ನಕ್ಷತ್ರಕ್ಕೆ ಯಾವ ರಾಶಿ ಬರುತ್ತೆ ನೋಡಿಕೊಂಡು ತಿಳ್ಕೊಂಬಿಟ್ಟಿರ್ತಾರೆ. ಇನ್ನು ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲದವ್ರಿಗೆ ಏನಾಗುತ್ತೆ, ಜನ್ಮ ದಿನಾಂಕ ಗೊತ್ತಿಲ್ಲದವ್ರಿಗೆ ಏನಾಗುತ್ತೆ, ಅವರ ಹೆಸರಿಗೆ ಯಾವ ಒಂದು ಅಂದರೆ, ಯಾಕಂದರೆ ನಾವು ಮಾಮೂಲಾಗಿ ನಾವು ಮುಂಚೆಯಿಂದನೂ ಕೂಡ ನಮ್ಮ ಸಂಪ್ರದಾಯದಲ್ಲಿ ಏನಿದೆ, ನಮ್ಮ ಜಾತಕ ರೀತಿಯ ನಕ್ಷತ್ರಕ್ಕೆ ಆ ಒಂದು ರಾಶಿಗೆ ಯಾವ ಒಂದು ಅಕ್ಷರ ಬರುತ್ತೆ ಆ ಅಕ್ಷರದಿಂದ ನಾವು ಹೆಸರುಗಳನ್ನು ಇಟ್ಟಿರ್ತೀವಿ. ಅದೇ ರೀತಿಯೇ
ಅವರ ಹೆಸರಿಗೆ ತಕ್ಕಂತಹ ನಾಮನಕ್ಷತ್ರದಿಂದ ಬರುವಂತಹ ರಾಶಿಗಳನ್ನು ನೋಡ್ಕೊಂಡ್ಬಿಟ್ಟಿರ್ತಾರೆ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಒಂದು ಕಾಲಮಾನದಲ್ಲಿ ರಾಶಿ ಮತ್ತು ನಕ್ಷತ್ರಗಳು. ಯಾಕಂದರೆ ಒಂದು ಮದುವೆ ಮಾಡಬೇಕಂದ್ರೂ ಕೂಡ ಈ ರಾಶಿ ಭವಿಷ್ಯ ರಾಶಿಯನ್ನು ನೋಡುವಂಥದ್ದು, ಅಥವಾ ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋದಾಗ ಒಂದು ಅರ್ಚನೆ ಮಾಡಬೇಕಂದ್ರೂ ಕೂಡ ಕೇಳ್ತಾರೆ ಅಲ್ಲಿ ಪುರೋಹಿತರು, ನಿಮ್ಮ ನಕ್ಷತ್ರ ಹೇಳಿ, ನಿಮ್ಮ ರಾಶಿ ಹೇಳಿ ಅಂತೆಲ್ಲ ಕೇಳ್ತಾ ಇರ್ತಾರಲ್ವ. ಹಾಗಾಗಿ ಎಲ್ಲರೂ ಕೂಡ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿನೇ ಈ ಒಂದು ಕಾಲಮಾನದಲ್ಲಿ ನಾವು ವಿಶೇಷವಾಗಿ ದಿನನಿತ್ಯವೂ ಕೂಡ ಈ ಒಂದು ವಾಹಿನಿಯಲ್ಲಿ ಏನು ಅಂದರೆ ದಿನ ಭವಿಷ್ಯ ಅಂತ ತಿಳಿಸ್ಕೊಡ್ತಾ ಬರುವಂಥದ್ದು. ಇವತ್ತಿನ ಈ ಮೇಷರಾಶಿಗೆ ನೋಡುವಂಥದ್ದು ಸಮಯ ನೋಡಿ. ಇದನ್ನು ಮೇಷರಾಶಿಯವರಿಗೆ ಬಹುದಿನದ ನಿರೀಕ್ಷೆ ಕನಸು ಕೈಗೂಡುವುದು ಅಂತ ಇದೆ ನೋಡಿ. ಯಾರೆಲ್ಲ ಈ ಮೇಷರಾಶಿಗಳು ಇರ್ತಾರೆ, ತುಂಬ ದಿವಸದಿಂದ ಯಾವುದೊಂದು ನಿರೀಕ್ಷೆ ಮಾಡ್ತಾ ಇರ್ತೀರಾ, ಒಂದು ಕನಸು ಕಟ್ಕೊಂಡಿರ್ತೀರಾ, ಯಾವ ವಿಚಾರದಲ್ಲಿ ಆಗಲಿ, ನಿಮ್ಮ ಕುಟುಂಬ ವಿಚಾರದಲ್ಲಿನೋ ಅಥವಾ ಯಾವುದೋ ಒಂದು ಮದುವೆ ವಿಚಾರದಲ್ಲಿನೋ ಅಥವಾ ಒಂದು ವ್ಯಾಪಾರ ಉದ್ಯೋಗದ ವಿಚಾರವಾಗಿ ಆಗಲಿ ಏನು ನಿರೀಕ್ಷೆ ಮಾಡಿರ್ತಾರಲ್ಲ ಎಲ್ಲವೂ ಕೂಡ ಕೈಗೂಡುವಂತಹ ಶುಭ ದಿವಸ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ನಿರೀಕ್ಷೆಗೆ ಫಲ ಕೂಡ ಸಿಗುವಂತಹ ದಿನ ಆಗಿರುತ್ತೆ ಇವತ್ತು. ಸ್ತ್ರೀಯರಿಗೆ ಹಲವು ಖರ್ಚುಗಳು ಕೂಡ ಎದುರಾಗುವಂಥದ್ದು. ಮೇಷರಾಶಿಯವರು ಸ್ತ್ರೀಯರು ಯಾರೆಲ್ಲ ಇದ್ದೀರಾ ನೋಡ್ಕೊಳ್ಬೇಕು, ಖರ್ಚುಗಳು ಎದುರಾಗುವಂಥದ್ದು. ವಿನಾಕಾರಣ ಖರ್ಚಿನ ಕಡಿವಾಣಗಳು ಹಾಕಬೇಕಾಗುತ್ತೆ, ಖರ್ಚಿನ ದಾರಿ ಹುಡುಕಬಾರ್ದು ಅಂತ ಹೇಳ್ತಾ ಇದೆ ಈ ದಿನ. ಇನ್ನು ಸಮಾರಂಭಗಳಲ್ಲಿ ಜವಾಬ್ದಾರಿಯುತವಾಗಿ ಭಾಗವಹಿಸುವ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ಮೇಷರಾಶಿಯವರಿಗೆ ಈ ದಿನ. ಸಭೆ ಸಮಾರಂಭಗಳಿಗೆ ಹೋಗುವಂಥದ್ದು, ಯಾಕೆಂದರೆ ಒಳ್ಳೆಯ ದಿನಗಳು, ಗೃಹ ಪ್ರವೇಶಗಳಾಗ್ತಾ ಇರುತ್ತೆ. ಸಪ್ತಮಿ ತಿಥಿ ಇದೆ ಇವತ್ತು, ಪಾಲ್ಗುಣ ಮಾಸದ ಸಪ್ತಮಿ ಗುರುವಾರ ಬಂದಿರುವಂಥದ್ದು. ಗುರುರಾಯರ ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡಿ ತುಂಬ ವಿಶೇಷವಾಗಿರುವಂಥದ್ದು ಅನುಕೂಲಗಳಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ವ್ಯಾಪಾರಿಗಳಿಗೆ ಹೆಚ್ಚು ಲಾಭ ಮತ್ತು ಅನುಕೂಲ ಆಗುವಂಥದ್ದು. ಯಾರೆಲ್ಲ ವೃಷಭ ರಾಶಿಗಳು ಇರ್ತೀರಾ ವ್ಯಾಪಾರಿಗಳಿಗೆ ತುಂಬ ಅನುಕೂಲ ಆಗುವಂಥದ್ದು, ಲಾಭದಾಯಕವಾಗಿರುತ್ತೆ. ಯಾರೆಲ್ಲ ಈ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡ್ಕೊಳ್ತಾ ಇರ್ತೀರಾ ಅಥವಾ ದೊಡ್ಡ ದೊಡ್ಡ ವ್ಯಾಪಾರಸ್ಥರೆಲ್ಲ ಏನಿರ್ತೀರಾ ಅವ್ರಿಗೆ ಈ ದಿನ ತುಂಬ ವಿಶೇಷವಾಗಿರುತ್ತೆ. ನಿಮಗೆ ಧನಾಗಮದ ನಿರೀಕ್ಷೆ ಮಾಡ್ಬೋದು. ಕೆಲವರು ಹೇಳ್ತಾ ಇರ್ತಾರೆ ಎಷ್ಟೇ ವ್ಯಾಪಾರ ಆದರೂ ಕೂಡ ನಿಮಗೆ ಲಾಭಾಂಶ ಕಡಿಮೆ ಇರುತ್ತೆ, ಲಾಭಾಂಶ ಆಗ್ತಾ ಇರಲ್ಲ. ವ್ಯಾಪಾರ ಆಗಿರುತ್ತೆ ಆದರೆ ಲಾಭಾಂಶ ಇರಲ್ಲ. ಇವತ್ತು ವ್ಯಾಪಾರನೂ ಆಗುತ್ತೆ, ಲಾಭಾಂಶನೂ ಕೂಡ ನೀವು ಕಂಡುಕೊಳ್ಬೋದು. ವೃಷಭ ರಾಶಿಯವರು ಇನ್ನು ವಾಹನ ಸವಾರರು ಎಚ್ಚರಿಕೆಯಿಂದ ಅಂದರೆ ಎಚ್ಚರಿಕೆಯಿಂದ ಇರೋದು ಒಳಿತು ಅಂತ ಹೇಳ್ತಾ ಇದೆ. ಏನಾದರೂ ವಾಹನ ಸವಾರ ಅಂದರೆ ಏನು ಡ್ರೈವರ್ಸ್ ಇರ್ತೀರಾ ಹುಷಾರಾಗಿ ಗಾಡಿಗಳನ್ನು ಓಡಿಸ್ಬೇಕಾಗುತ್ತೆ ಇವತ್ತು. ವೃಷಭ ರಾಶಿಯವರು ನೋಡ್ಕೊಳ್ಬೇಕು. ವಾಹನ ಚಲಾವಣೆ ಮಾಡುವ ಸಂದರ್ಭದಲ್ಲಿ ಅಪಘಾತಗಳಾಗುವ ನಿರೀಕ್ಷೆ ಇರುತ್ತೆ, ಅಪಘಾತ ಸನ್ನಿವೇಶ ಇರೋದ್ರಿಂದ ಸ್ವಲ್ಪ ಜಾಗರೂಕರಾಗಿ ವಾಹನ ಚಲಾವಣೆಯನ್ನು ಮಾಡಬೇಕು. ಇನ್ನು ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳು ಕೂಡ ಕಂಡು ಬರುವುದು. ವೃಷಭ ರಾಶಿಯವರು ತಿಳ್ಕೋಬೇಕು, ಆರೋಗ್ಯದಲ್ಲಿ ಏರುಪೇರಾಗುವ ಸಂದರ್ಭ ಕೂಡ ಇರುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು ವೃಷಭ ರಾಶಿಯವರು. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆಯೂ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕೂ ಮುನ್ನ ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನನ್ನ ಹೆಸರು ಸುರೇಶ್ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ ಸುರೇಶ್ ಅವರೇ, ಮಾತನಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಸುರೇಶ್ ಅವರೇ? ಓಕೆ, ನೆಟ್ವರ್ಕ್ ಇಶ್ಯೂ ಅಂತ ಅನ್ಸುತ್ತೆ. ಹಲೋ, ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 29/5/2002. 29/5/2002. ಓಕೆ, ಹುಟ್ಟಿದ ಸಮಯ ಗೊತ್ತಿದೆಯಾ? ಹುಟ್ಟಿದ ಸಮಯ, ಟೈಮಿಂಗ್ಸ್? 12 ಗಂಟೆ. 12 ಗಂಟೆ ಮಧ್ಯಾಹ್ನನಾ? ಹೌದು. ಓಕೆ, ಹುಟ್ಟಿದ ಸ್ಥಳ? ಡಿಸೆಂಬರ್ 12. ಅಲ್ಲಲ್ಲ, ಹುಟ್ಟಿದ ಸ್ಥಳ ಸ್ಥಳ ಅಂದ್ರೆ ಅದೇ ಡೇಟ್ ಆಫ್ ಬರ್ತ್ ಅಲ್ಲ. ಓಕೆ, ಬಾಗೇಪಲ್ಲಿ. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿ. ಓಕೆ, ನಮಸ್ತೆ ಅಪ್ಪ, ಹೇಳಿ ಏನು ಕೇಳಬೇಕಿತ್ತು? ನನಗೆ ಇನ್ನೂ ಮದುವೆ ಆಗಿಲ್ಲ. ಓಕೆ, ನೋಡ್ತಾ ಇದ್ದೀರಾ? ಏನಾದರೂ ಹೆಣ್ಣು ನೋಡ್ತಾ ಇದ್ದೀರಾ? ಲೈವ್ ನೋಡ್ತಾ ಇದ್ದೀನಿ. ನೋಡಿ, ಯಾವುದೇ ಕಾರಣಕ್ಕೂ ನೀವು ಇದು ಅಂದರೆ ಏನಾದರೂ ಈ ಪ್ರೇಮಕ್ಕೆ ಸಂಬಂಧಪಟ್ಟಂಥದ್ದು ಮಾಡ್ಕೋಬಾರ್ದು. ಯಾಕೆಂದರೆ ಸಪ್ತಮದಲ್ಲಿ ಕೇತು ಇರೋದ್ರಿಂದ ನಿಮಗೆ ಈ ಲವ್ ಮ್ಯಾರೇಜ್ ವಿಚಾರದಲ್ಲಿ ತುಂಬ ಕಷ್ಟಗಳು ಅನುಭವಿಸ್ತೀರಾ. ಹಾಗಾಗಿ ದಯವಿಟ್ಟು ನೀವು ಏನಂದರೆ ಗಮನ ಏನು ಕೊಡಬೇಕು, ನೀವು ಮನೆಯಲ್ಲಿ ನೋಡಿರುವಂತಹ ಹೆಣ್ಣನ್ನು ಮದುವೆ ಆಗಲಿಕ್ಕೆ ನೀವು ಮನಸ್ಸು ಮಾಡಬೇಕಾಗುತ್ತೆ. ಯಾಕಂದರೆ ಸಪ್ತಮದಲ್ಲಿ ನಾವು ಯಾಕಂದರೆ ಮದುವೆ ವಿಚಾರ ಅಂತ ಬಂದಾಗ ಸಪ್ತಮ ಭಾವವನ್ನು ನೋಡುವಂಥದ್ದು. ಈ ಸಪ್ತಮದಲ್ಲಿ ಕೇತುಗ್ರಹ ನೀಚ ಸ್ಥಾನದಲ್ಲಿ ಇದ್ದಾಗ ಏನಾಗುತ್ತೆ, ಆವಾಗ ಏನೇ ಈಗ ಮದುವೆ ವಿಚಾರ ಅಂತ ಬಂದಾಗ ಕಟ್ಟಾಗುವಂಥದ್ದು ಅಥವಾ ಪದೇ ಪದೇ ತೊಂದರೆಗಳಾಗುವಂಥದ್ದೆಲ್ಲ ಇರುತ್ತೆ. ಮತ್ತು ಈಗ ಲವ್ ಮಾಡಿ ಅದ್ರ ಬಿಟ್ಟು ಹೋಗಿ ಅದರಿಂದ ನೀವು ಏನಾಗುತ್ತೆ, ಅದರಿಂದ ಮನಸ್ಸಿಗೆ ತುಂಬ ನೋವಾಗುವಂಥದ್ದು ಇದೆಲ್ಲ ಕೂಡ ಇರುತ್ತೆ. ಹಾಗಾಗಿ ನೀವು ಜಾಗೃತರಾಗಿರಬೇಕು. ಮದುವೆ ವಿಚಾರದಲ್ಲಿ ಮನೆಯವರ ಒಪ್ಪಿಗೆಯನ್ನು ತಗೊಂಡು ಮದುವೆ ಮುಂದುವರಿದ್ರೆ ಅನುಕೂಲ ಆಗುತ್ತಪ್ಪ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಮಿಥುನ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ.
ನೋಡಿ, ಮುಂದಿನ ರಾಶಿ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ವಸ್ತ್ರಾಭರಣ ಖರೀದಿ ಸಾಧ್ಯತೆ ಇರುವಂಥದ್ದು. ಯಾರೆಲ್ಲ ಮಿಥುನ ರಾಶಿಗಳು ಇರ್ತಾರೆ, ಇದನ್ನು ವಸ್ತ್ರಾಭರಣ ಖರೀದಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ನೋಡಿ, ಈಗೇನಾದರೂ ತುಂಬ ದಿವಸ ಅಂದ್ಕೊಂಡಿರ್ತಾರೆ ಯಾವುದೋ ಒಂದು ವಸ್ತ್ರ ತಗೋಬೇಕು, ಒಂದು ಆಭರಣ ತಗೋಬೇಕು ಅಂದ್ಕೊಂಡಿದ್ರೆ ಇದನ್ನು ಅವಶ್ಯಕವಾಗಿ ತಗೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ದೃಢ ನಿರ್ಧಾರದಿಂದ ಕೆಲಸ ಕಾರ್ಯಗಳು ಸುಗಮ ಆಗುವಂಥದ್ದು. ನೋಡಿ, ಏನಾದರೂ ಒಂದು ಕೆಲಸ ಕಾರ್ಯ ಆಗಬೇಕು ಅಂತ ದೃಢ ನಿರ್ಧಾರವನ್ನು ಮಾಡಿ ಇದನ್ನು ಸುಗಮವಾಗುತ್ತೆ. ಯಾಕೆಂದರೆ ಯಾವುದೋ ಒಂದು ಕಾರಣಾಂತರಗಳಿಂದ ಕೆಲವು ಕೆಲಸ ಕಾರ್ಯಗಳು ಆಗ್ತಾ ಇರಲ್ಲ, ತಡ ಆಗ್ತಾ ಇರುತ್ತೆ, ಅಥವಾ ಏನಾದರೂ ಅಡೆತಡೆಗಳಾಗ್ತಾ ಇರುತ್ತೆ. ಅದು ನೋಡಿ, ಆ ಕೆಲಸವನ್ನು ಕೈ ಬಿಡದೆ ಇದು ದೃಢ ನಿರ್ಧಾರವನ್ನು ಮಾಡಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ನೀವು ಇದನ್ನು ಯಶಸ್ಸನ್ನು ಪಡಿತೀರಾ. ಮಿಥುನ ರಾಶಿಯವರು ವೃಥ ಸುಮ್ಮನೆ ಖರ್ಚಿನ ದಾರಿಗಳು ಹುಡುಕರು ಹೋಗೋದಿರಿ ಅಂತ ಹೇಳ್ತಾ ಇದ್ರು. ನೋಡಿ, ಖರ್ಚಿಗೆ ಕಡಿವಾಣ ಹಾಕಬೇಕು, ವೃಥ ಸುಮ್ಮನೆ ಖರ್ಚಿನ ದಾರಿಯನ್ನು ಇದನ್ನು ನೋಡಬಾರ್ದಾಗುತ್ತೆ. ಮಿಥುನ ರಾಶಿಯವರು ಇನ್ನು ಒಳ್ಳೆಯ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ನೋಡಿ, ಒಳ್ಳೆಯ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡಿ ಅಂತ ಹೇಳ್ತಾ ಇದೆ. ಶುಭ ಕಾರ್ಯಗಳಿಗೆ, ಯಾವುದೊಂದು ದೈವ ಕಾರ್ಯಗಳಿಗೇನೋ ನೀವು ಯಾರೋ ಕಷ್ಟದಲ್ಲಿರೋರಿಗೆ ಹಣವನ್ನು ಖರ್ಚು ಮಾಡಿ ನಿಮಗೆ ಮುಂದಿನ ದಿನಗಳು ಅನುಕೂಲ ಆಗುವಂಥದ್ದು ಮಿಥುನ ರಾಶಿಯವರಿಗೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮೊದಲು ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನನ್ನ ಹೆಸರು ವರಲಕ್ಷ್ಮಿ ಅಂತ ಮೇಡಮ್. ಓಕೆ, ವರಲಕ್ಷ್ಮಿ ಅವರು ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಮಗನ ಹೆಸರು? ಚಂದನ್ ಅಂತ. ಚಂದನ್. ಓಕೆ, ಹುಟ್ಟಿದ ಡೇಟ್ ಆಫ್ ಬರ್ತ್? 6/3/2003. 6/3/2003. ಹುಟ್ಟಿದ ಸಮಯ ಗೊತ್ತಿದೆಯಮ್ಮ? ಬೆಳಗ್ಗೆ 9:15. ಬೆಳಿಗ್ಗೆ 9:15. ಓಕೆ, ಹುಟ್ಟಿದ ಸ್ಥಳ? ಸ್ಥಳ ಓಟ್ಕೆರೆ, ವಿಜಯನಗರ. ಓಕೆ, ಗುರುಜಿಯವರಿದ್ದಾರೆ, ಮಾತನಾಡಿಮ್ಮ. ಓಕೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ. ಅದೇ ನನ್ನ ಮಗನ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಗುರುಜಿ. ನೋಡಮ್ಮ, ಜನ್ಮ ಜಾತಕ ಪ್ರಕಾರ ನೋಡಿದಾಗ ಮಗುದು ಚೆನ್ನಾಗಿದೆ, ಒಳ್ಳೆ ಲಗ್ನ, ಒಂದೇ ಜಾತಕದಲ್ಲಿ ಮಗು ಹುಟ್ಟಿರುವಂಥದ್ದು. ವಿದ್ಯಾಭ್ಯಾಸ ಕೂಡ ಒಂದು ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಗುರುಜಿ ಅವನಿಗೆ. ಇವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನೋಡಿ, ಇವಾಗ ರೇವತಿ ನಕ್ಷತ್ರ ಮೀನರಾಶಿ ಮಗದು. ಮೀನರಾಶಿಯವ್ರಿಗೆ ಸ್ವಲ್ಪ 7:30 ಪ್ರಾರಂಭ ಆಗ್ತಾ ಇದೆ. ಇವಾಗ ನೋಡಿ, ಕುಂಭರಾಶಿಗೆ ಶನಿ ಸಂಚಾರ ಮಾಡೋದ್ರಿಂದ ಈಗ ಈ ತಿಂಗಳು 29ನೇ ತಾರೀಕು ಶನಿ ಸಂಚಾರ ಆಗ್ತಾ ಇದೆ. ಇದು ಅವಶ್ಯಕವಾಗಿ ನೋಡಿ ನೀವೇನು ಮಾಡಬೇಕು, ಶನಿ ಶಾಂತಿಯನ್ನು ಮಾಡ್ಕೊಳ್ಬೇಕಾಗುತ್ತೆ ಮೀನರಾಶಿಯವರೆಲ್ಲರೂ ಕೂಡ. ಯಾಕಂದರೆ ಇವಾಗ ಮೀನರಾಶಿಗೆ ಶನಿ ಬರೋದ್ರಿಂದ ಏನಾಗ್ತಾ ಇದೆ, ಈ 7:30ರಿಂದ ನಿಮಗೆ ತೊಂದರೆಗಳಾಗುವಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ಈಗ ಇಂದಿನ 2.5 ವರ್ಷದಿಂದನೂ ಕೂಡ ನೀವು ಅನುಭವಿಸ್ತಾ ಬರ್ತಾ ಇದ್ದೀರಾ. ಹಾಗಾಗಿ ಸ್ವಲ್ಪ ಏನು ಮಾಡಬೇಕು, ಈಗ ಒಂದು ವ್ಯಾಪಾರ ಉದ್ಯೋಗದ ನಿಮಿತ್ತನೂ ಕೂಡ ಅವ್ರಿಗೆ ತೊಂದರೆ ಆಗ್ತಾ ಇರುತ್ತೆ. ಈಗ ಈ ತಿಂಗಳ ನಂತರ ಏನಾಗುತ್ತೆ, ಆರೋಗ್ಯದ ಮೇಲೆ ಕೂಡ ಅದು ಪರಿಣಾಮ ಬೀರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಶನಿ ಶಾಂತಿಯನ್ನು ಮಾಡ್ಕೊಳ್ಬೇಕು. ನೋಡಿ, ಈಗ ನಾವು ಈ ಮುಂದಿನ ಅಮಾವಾಸ್ಯೆ ದಿನ ನಾವು ಶ್ರೀರಂಗಪಟ್ಟಣದಲ್ಲಿ ಒಂದು ಶನಿ ಶಾಂತಿ ಹೋಮಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ. ನೀವು ಅಲ್ಲಿ ಬಂದು ಏನಾದರೂ ನಿಮಗೆ ಅವಶ್ಯಕತೆ, ನಿಮಗೆ ಒಂದು ಅಂದರೆ ಅವಕಾಶಗಳಿತ್ತು ಅಂದರೆ ಅಲ್ಲಿ ಬಂದು ಒಂದು ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಇಲ್ಲ ಅಂತಂದರೆ ಇಲ್ಲಾದರೂ ನಿಮ್ಮ ಆ ಊರಿನಲ್ಲಿ ಶನಿ ದೇವಸ್ಥಾನ ಏನಾದರೂ ಇತ್ತು ಅಂದರೆ ಅಲ್ಲಿ ಕೂಡ ನೀವು ಒಂದು ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಅಥವಾ ಈ ಶನೇಶ್ವರ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ದಾನ ಮಾಡೋದ್ರಿಂದ ನಿಮಗೆ ಅನುಕೂಲಗಳಾಗುತ್ತೆ. ಯಾಕಂದರೆ ಈ 7:30 ಪ್ರಾರಂಭ ಆಯಿತು ಅಂದರೆ 7.5 ವರ್ಷ ಇದು ಕಷ್ಟ ತಪ್ಪಿದ್ದಲ್ಲ ಯಾರಿಗಾದರೂ ಕೂಡ. ಈಗ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಏನಾದ್ರು ಕಷ್ಟಗಳು ಆಗ್ತಾ ಇದ್ದರೆ ಶನಿ ಎಗ್ಲೇರ್ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾರಲ್ಲ, ಹಾಗಾಗಿ ಆಗುತ್ತೆ. ಈ ಮೀನರಾಶಿಯವರಿಗೆ ಈ ರೀತಿ ಇರುವಂಥದ್ದು. ಈ ವರ್ಷ ನೀವು ಸ್ವಲ್ಪ ಕಷ್ಟಗಳಾದರೂ ಕೂಡ ಮುಂದುವರಿರಿ. ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ಭಕ್ತಿಯಿಂದ ಮಾಡಿಕೊಂಡಾಗ ಎಲ್ಲ ಕೆಲಸಗಳಾಗುತ್ತಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಕರ್ಕಾಟಕ ರಾಶಿಯ ಭವಿಷ್ಯ ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವ್ರಿಗಿದ್ದೀರಾ, ಯಾವುದೇ ಸಂಕಷ್ಟಗಳು ಬಂದರೂ ಕೂಡ ಹಿರಿಯರ ಜಾಣ್ಮೆಯ ಮಾತುಗಳಿಂದ ಪರಿಹಾರ ಕಂಡುಕೊಳ್ಳುವಿರಿ. ನೋಡಿ, ಎಂಥ ತುಂಬ ವಿಶೇಷವಾಗಿರುವಂಥದ್ದು ಕಟಕ ರಾಶಿಯವ್ರಿಗೆ ಇವತ್ತು. ನೋಡಿ, ಏನು ಹೇಳ್ತಾ ಇದೆ ಜಾತಕ ಪ್ರಕಾರ, ಹಿರಿಯರನ್ನು ಅನುಸರಿಸಿ ಅಂತ ಹೇಳ್ತಾ ಇದೆ. ಯಾಕಂದರೆ ಏನೋ ಒಂದು ಕಷ್ಟ ಆಗ್ತಾ ಇರುತ್ತೆ, ಯಾವುದೋ ಒಂದು ತೊಂದರೆ ಸಿಲುಕಾಕೊಂಡ್ಬಿಟ್ಟಿರ್ತೀರಾ. ಅದನ್ನು ನೋಡಿ, ಹಿರಿಯರ ಜಾಣ್ಮೆಯ ಮಾತುಗಳು. ಯಾಕೆ ನಾವು ಹಿರಿಯರ ಮಾತು ಕೇಳಬೇಕು ಅಂತಂದರೆ, ನೋಡಿ, ಅದೆಲ್ಲ ಅನುಭವಿಸಿರ್ತಾರೆ ಅವ್ರಿಗೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಲ್ಲ ಕೂಡ ಗೊತ್ತಿರುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿರುವ ಹಿರಿಯರ ಮಾತುಗಳನ್ನು ಕೇಳಿ ನಿಮ್ಮಲ್ಲಿ ಏನೇ ತೊಂದರೆಗಳಿದ್ರೂ ಕೂಡ ಅವೆಲ್ಲವಕ್ಕೂ ಕೂಡ ಪರಿಹಾರ ಸಿಗುವಂಥದ್ದು ಇರುತ್ತೆ ಇವತ್ತು ಕಟಕ ರಾಶಿಯವರಿಗೆ. ಇನ್ನು ಹಳೆಯ ಗೆಳೆಯರನ್ನು ಭೇಟಿ ಮಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ನಿಮ್ಮ ಬಂಧು ಮಿತ್ರರ ಆ ಭೇಟಿಗೆ ಕೂಡ ತುಂಬ ವಿಶೇಷವಾಗಿರುವಂತಹ ದಿನ. ಹಣಕಾಸಿನ ವಿಚಾರದಲ್ಲಿ ಕೂಡ ಅನುಕೂಲ ಆಗುತ್ತೆ. ಕಟಕ ರಾಶಿಯವರು ನೋಡ್ಕೊಳ್ಬೇಕು, ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ. ನಿಮ್ಮ ಸ್ನೇಹಿತರನ್ನು ಕೂಡ ಬೆಂಬಲ ಸಿಗುತ್ತೆ. ಆದರೆ ನೀವೇನು ಮಾಡಬೇಕು, ಹಿರಿಯರನ್ನು ಅನುಸರಿಸಬೇಕು. ನಿಮ್ಮ ತಂದೆ ತಾಯಿಗಳಾಗಲಿ, ಅಜ್ಜ ಅಜ್ಜಿಯರಾಗಲಿ, ಅಥವಾ ನಿಮ್ಗಿಂತ ದೊಡ್ಡವರು ಯಾರು ಇರ್ತಾರೆ ಅವ್ರ ಮಾತುಗಳನ್ನು ಕೇಳಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ನೀವು ಯಶಸ್ಸನ್ನು ಕಂಡುಕೊಳ್ಬೋದಾಗಿದೆ ಇದನ್ನ ಕಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಕೆಲಸದಲ್ಲಿ ನಿಮ್ಮ ಮೇಲೆ ವಿನಾಕಾರಣ ಆರೋಪಗಳು ಮಾಡುವರು. ನೋಡಿ, ಸಿಂಹರಾಶಿಯವರು ಹುಷಾರಾಗಿರ್ಬೇಕು ಇವತ್ತು. ಮಾಡುವಂತಹ ವ್ಯಾಪಾರ ಉದ್ಯೋಗಗಳಲ್ಲಿ ನಿಮ್ಮ ಕೆಲಸ ಕಾರ್ಯ ಕ್ಷೇತ್ರಗಳಲ್ಲಿ ವಿನಾಕಾರಣ ನಿಮ್ಮ ಮೇಲೆ ಅಪಾದನೆ ಬರುವಂಥದ್ದು, ಅಪಮಾನಗಳಾಗುವಂಥದ್ದು, ನಿಮಗೆ ಯಾರೋ ಸುಮ್ಮನೆ ನಿಮ್ಮ ಮನಸ್ಸಿಗೆ ಆ ಕೊಂಕು ಮಾತಾಡುವಂಥದ್ದು, ಇದೆಲ್ಲ ಕೂಡ ಇರುತ್ತೆ. ಜಾಗೃತರಾಗಿ ಈ ದಿನ ಇರಬೇಕಾಗುತ್ತೆ. ಇನ್ನು ರಾಜಕೀಯವಾಗಿ ಈ ದಿನ ಉತ್ತಮವಾಗಿರುವಂಥದ್ದು. ಯಾರೆಲ್ಲ ಸಿಂಹರಾಶಿಯವರು ರಾಜಕೀಯವಾಗಿ ಬೆಳೆಬೇಕು ಅಂದ್ಕೊಂಡಿರ್ತೀರಾ, ಸಿಂಹರಾಶಿಯವರು ಯಾರೆಲ್ಲ ರಾಜಕಾರಣಿಗಳಿರ್ತೀರ ಅವರಿಗೆಲ್ಲರಿಗೂ ಕೂಡ ತುಂಬ ಉತ್ತಮವಾದ ದಿನ ಅಂತಲೂ ಕೂಡ ಹೇಳ್ಬೋದು. ಇನ್ನು ನೂತನ
ಕಾರ್ಯಗಳನ್ನು ಹಮ್ಮಿಕೊಳ್ಳಲು ಕೂಡ ಸಹಕಾರಿಯಾಗುವುದು. ಇದನ್ನು ಏನಾದರೂ ಹೊಸದಾಗಿ ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಂಡ್ರು ಕೂಡ ಮಾಡ್ಕೊಳ್ಳಿ. ತುಂಬ ವಿಶೇಷವಾಗಿರುವಂತಹ ದಿನ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಹಲವು ತಾಪತ್ರಯಗಳ ನಡುವೆಯೂ ಕೂಡ ಹಮ್ಮಿಕೊಂಡ ಕಾರ್ಯಗಳನ್ನು ಮಾಡಿ ಮುಗಿಸುವಿರಿ. ನೋಡಿ, ಕನ್ಯಾ ರಾಶಿಯವ್ರಿಗೆ ಒಳ್ಳೆ ದಿನ. ಎಷ್ಟೇ ಕಷ್ಟ ಆದರೂ ಕೂಡ, ಏನೇ ತಾಪತ್ರಗಳು ಬಂದರೂ ಕೂಡ ನೀವು ಏನು ಮಾಡ್ತೀರಾ, ನೀವು ಅಂದ್ಕೊಂಡ್ರೆ ಕೆಲಸವನ್ನು ಸಾಧನೆ ಮಾಡೇ ಮಾಡ್ತೀರಾ. ಮುನ್ನುಗ್ಗಿ ಮನಸ್ಸಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಕುಲದೇವರನ್ನು ನೆನ್ಕೊಳ್ತಾ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಮುನ್ನುಗ್ಗಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ನೀವು ಆ ಕೆಲಸ ಕಾರ್ಯವನ್ನು ಮುಗಿಸ್ತೀರಾ ಅಂತ ಹೇಳ್ತಾ ಇದೆ. ಇನ್ನು ಪ್ರತಿಭಾವಂತ ಕಲಾವಿದರು ಕೂಡ ವಿದ್ವಾಂಸರಿಗೆ ಸಾಮಾಜಿಕ ಗೌರವ ಕೂಡ ಸಿಗುವಂಥದ್ದು. ನೋಡಿ, ಯಾರೆಲ್ಲ ಈ ಪ್ರತಿಭಾವಂತರಿರ್ತೀರಾ ಮತ್ತು ವಿದ್ವಾಂಸರುಗಳಿರ್ತೀರಾ, ಇವತ್ತು ನಿಮಗೆಲ್ಲ ಸಾಮಾಜಿಕವಾಗಿ ಗೌರವ ಸಿಗುವಂಥದ್ದು, ನಿಮ್ಮನ್ನು ಗುರುತಿಸುವಂತಹ ಲಕ್ಷಣಗಳು ಕೂಡ ಈ ದಿನ ಗೋಚರ ಫಲದಲ್ಲಿ ಇದೆ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಹಾಗೆ ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆಯೂ ಕೂಡ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಇನ್ನು ಗುರೂಜಿಯವರನ್ನ ನೀವು ಕೂಡ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಗುರೂಜಿಯವರ ಕಚೇರಿ ಕೂಡ ಇರುವಂಥದ್ದು. ಇನ್ನು ಜನ್ಮ ಕುಂಡಲಿ ಆಗಿರಬಹುದು ಅಥವಾ ಶುಭ ಮುಹೂರ್ತಗಳಿಗಾಗಿ ಗುರೂಜಿಯವರನ್ನ ನೇರವಾಗಿ ಸಂಪರ್ಕ ಮಾಡಬಹುದಾಗಿದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅವ್ರ ಜೊತೆ ನೇರವಾಗಿ ಮಾತನಾಡಬಹುದು. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ತುಲಾರಾಶಿ. ದಿನ ತುಲಾರಾಶಿಯವ್ರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಇನ್ನು ತುಲಾರಾಶಿಯವರಿಗೆ ಹಣಕಾಸಿನ ವ್ಯವಹಾರ ಅಷ್ಟೊಂದು ಲಾಭ ತರಲಾರದು ಅಂತ ಇದೆ. ನೋಡಿ, ಏನಾದರೂ ತುಲಾರಾಶಿಯವರು ಈ ದಿನ ಏನಾದರೂ ಹಣ ಕೊಡೋದು ಅಥವಾ ಹಣ ತೆಗೆದುಕೊಳ್ಳುವಂಥದ್ದು, ಹಣದ ವಿಚಾರವಾಗಿ ಏನಾದರೂ ಮಾತುಕತೆ ಆಡಬೇಕಾದ್ರೂ ಕೂಡ ಜಾಗೃತರಾಗಿರಬೇಕು. ಇವತ್ತು ಆ ದಿನ ಏನು ಮಾಡ್ಕೋಬಾರ್ದು ಅಂತ ಹೇಳ್ತಿದೆ ಶಾಸ್ತ್ರದ ಪ್ರಕಾರ. ಯಾಕಂದರೆ ಏನು ಹೇಳ್ತೀರಾ, ಗೋಚಾರ ಫಲದಲ್ಲಿ ಹಣದ ವಿಚಾರವಾಗಿ ನೀವು ಇದನ್ನು ಮೋಸ ಹೋಗುವಂಥದ್ದು ಅಥವಾ ನಷ್ಟ ಅನುಭವಿಸುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿ ಇದೆ. ಇನ್ನು ಕುಟುಂಬ ಸಮೇತರಾಗಿ ಕ್ಷೇತ್ರ ದರ್ಶನ ಮಾಡುವ ಅವಕಾಶ ಕೂಡ ಇರುವಂಥದ್ದು. ನೋಡಿ, ಏನಾದರೂ ನಿಮ್ಮ ಕುಟುಂಬ ಸಮೇತನೋ ನಿಮ್ಮ ಜೊತೆಗಾರ ನಿಮ್ಮ ಯಾರಲ್ಲಿ ನಿಮ್ಮ ಸಂಬಂಧದ ಜೊತೆಯಲ್ಲಿ ಏನಾದರೂ ಒಂದು ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ಯಾವುದೋ ಒಂದು ಒಳ್ಳೆಯ ಕ್ಷೇತ್ರ ದರ್ಶನ ಮಾಡುವಂತಹ ಅವಕಾಶಗಳು ಬರುವಂಥದ್ದು ಕೂಡ ನಿರೀಕ್ಷೆ ಮಾಡ್ಬೋದು. ಅಥವಾ ಈ ರೀತಿ ಏನಾದರೂ ಅವಕಾಶಗಳಿದ್ದರೆ ಕುಟುಂಬ ಸಮೇತರಾಗಿ ದೇವಸ್ಥಾನಗಳ ದರ್ಶನವನ್ನು ಮಾಡಿ ತುಂಬ ವಿಶೇಷವಾಗಿದೆ. ಯಾಕಂದರೆ ಸಪ್ತಮಿ ಗುರುವಾರ ಬಂದಾಗ ತುಂಬ ವಿಶೇಷವಾಗಿರುವಂಥ ದಿನ, ರೋಹಿಣಿ ನಕ್ಷತ್ರ ಇರುವಂಥದ್ದು ಒಳ್ಳೆಯ ದಿನ. ಇಂಥ ದಿನಗಳಲ್ಲಿ ಆ ದೇವರ ದರ್ಶನಗಳನ್ನು ಮಾಡಿದಾಗ ನಮಗೆ ಅನೇಕ ಫಲಗಳು ಸಿಗುತ್ತೆ ಅಂತ ಶಾಸ್ತ್ರ ಹೇಳುವಂಥದ್ದು. ಇದರ ಜೊತೆ ವಿದೇಶ ಪ್ರಯಾಣ ಯೋಗ ಇರುವಂಥದ್ದು. ನೋಡಿ, ಯಾರೆಲ್ಲ ಈ ತುಲಾರಾಶಿಗಳು ಇರ್ತೀರಾ, ವಿದೇಶಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ನಿಮ್ಮಲ್ಲಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದರೆ, ವಿದೇಶಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ನೀವೇನಾದ್ರು ಅಂದ್ಕೊಂಡಿರುವುದು ಅಥವಾ ಪ್ರಯಾಣ ಮಾಡಬೇಕು ಅಂದ್ಕೊಂಡಿದ್ರೆ ಈ ದಿನ ಅದಕ್ಕೆ ತಕ್ಕಂತಹ ಅನುಕೂಲಗಳಾಗುತ್ತೆ. ಅದರ ಚಿಂತನೆ ಮಾಡಿ ಯೋಚನೆ ಮಾಡಿ ಅನುಕೂಲಗಳನ್ನು ಪಡ್ಕೊಳ್ಬೋದಾಗಿದೆ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಕೌಟುಂಬಿಕ ಸಮಸ್ಯೆಗಳು ಪರಿಹಾರವಾಗಿ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುವಂಥದ್ದು. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರಾ ತುಂಬ ಒಳ್ಳೆಯದು. ಯಾಕಂದರೆ ಯಾವಾಗ ಕುಟುಂಬದಲ್ಲಿ ನೆಮ್ಮದಿ ಸಂತೋಷ ಇರುತ್ತೆ, ನೀವು ಮಾಡತಕ್ಕಂತಹ ಕೆಲಸ ಕಾರ್ಯ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ, ಯಶಸ್ಸನ್ನು ಪಡಿತೀರಾ. ಇವತ್ತು ಕುಟುಂಬದಲ್ಲಿ ನೆಮ್ಮದಿಯ ಸಿಗುವಂತಹ ಲಕ್ಷಣಗಳು ಕೂಡ ಇದೆ. ಇನ್ನು ರಾಜಕೀಯದಲ್ಲಿರುವವರಿಗೆ ಯಶಸ್ಸು, ನಿವೇಶನ ಅಥವಾ ಆಸ್ತಿ ಖರೀದಿ ಮಾಡುವ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ನೋಡಿ, ರಾಜಕೀಯದಲ್ಲಿರೋರಿಗೆ ತುಂಬ ವಿಶೇಷ ದಿನ ಇವತ್ತು. ಯಾರಿಗೆ ವೃಶ್ಚಿಕ ರಾಶಿಯವರಿಗೆ ಯಶಸ್ಸನ್ನು ಪಡಿತೀರಾ. ಇದರ ಜೊತೆ ನಿವೇಶನ ಅಥವಾ ಆಸ್ತಿ ಖರೀದಿ ಸಾಧ್ಯತೆ ಇರುವಂಥದ್ದು. ಅಂದರೆ ಯಾವುದೋ ಒಂದು ಜಾಗ ತಗೋಬೇಕು ಅಂದ್ಕೊಂಡಿದ್ರು ಕೂಡ ಇವತ್ತು ಅದ್ರ ಕಡೆ ಮನಸ್ಸು ಮಾಡಿ ಅನುಕೂಲ ಆಗುತ್ತೆ. ಅಥವಾ ಏನಾದರೂ ಮನೆ ತಗೋಬೇಕು ಅಂದ್ಕೊಂಡಿದ್ರು ಕೂಡ ಇವತ್ತು ತುಂಬ ಒಳ್ಳೆ ದಿನ ಅಂತ ಹೇಳುತ್ತೆ. ಅದ್ರ ಕಡೆ ಗಮನವನ್ನು ಕೊಡಿ. ಏನಾದರೂ ತಗೋಬೇಕು ಅನ್ಕೊಂಡು ಇವತ್ತು ಕೂಡ ತಗೋಬೋದು. ನೋಡಿ, ತುಂಬ ಒಳ್ಳೆ ದಿನ ಇವತ್ತು, ಸಪ್ತಮಿ ಇರೋದ್ರಿಂದ ಇವತ್ತು ಏನಾದರೂ ಅದ್ರ ಬಗ್ಗೆ ಚಿಂತನೆ ಯೋಚನೆ ಇತ್ತು ಅಂದರೆ ಯಮಗಂಡ ಕಾಲನ್ನು ರಾಹು ಕಾಲನ್ನು ತ್ಯಜಿಸಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಸರ್ಕಾರದಿಂದ ಬರಬೇಕಾದ ಹಣಕಾಸಿನ ಸೌಲಭ್ಯಗಳು ಸಿಗುವುದು. ನೋಡಿ, ಯಾರೆಲ್ಲ ಧನುಸ್ಸು ರಾಶಿಗಳು ಇರ್ತೀರಾ, ನೋಡಿ, ಕೆಲವೊಬ್ಬರು ಏನೋ ಮನೆ ಕಟ್ತಾ ಇರ್ತೀರಾ, ಗೌರ್ಮೆಂಟಿಂದ ಹಣ ಬರುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇರ್ತೀರಾ. ಅಥವಾ ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ಕೆಲವೊಂದು ವಿಚಾರಗಳಲ್ಲಿ ಈ ಗೌರ್ಮೆಂಟಲ್ಲಿ ಹಣ ಕೊಡ್ತಾ ಇರ್ತಾರೆ. ಆದರೆ ಯಾವುದೋ ಒಂದು ವಿಚಾರದ ಅಡೆತಡೆಗಳು ಆಗ್ತಾ ಇರುತ್ತೆ. ಈ ದಿನ ನೋಡಿ ಹಣ ಬರುವ ನಿರೀಕ್ಷೆ ಮಾಡ್ಬೋದು. ಅದರ ಕಡೆ ಚಿಂತನೆ ಮಾಡಿ ಯೋಚನೆ ಮಾಡಿ ಆ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ನೀವು ತೊಡಗಿಸ್ಕೊಳ್ಳಿ. ಈ ದಿನ ಹಣದ ನಿರೀಕ್ಷೆ ಕೂಡ ಮಾಡ್ಬೋದು. ಇನ್ನು ಉದ್ಯೋಗದಲ್ಲಿ ಹಣಕಾಸು ಹರಿದು ಬರುವುದು ಅಂತ ಹೇಳ್ತಾ ಇದೆ. ಯಾರೆಲ್ಲ ಧನುಸ್ಸು ರಾಶಿಗಳು ಇರ್ತೀರಾ, ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತೀರ, ನಿಮ್ಮ ಉದ್ಯೋಗದಲ್ಲಿ ಹಣದ ಒಳ ಹರಿವು ಕೂಡ ಇದನ್ನು ಹೆಚ್ಚಾಗುವಂಥದ್ದು. ಪ್ರಯಾಣದಲ್ಲಿ ಎಚ್ಚರಿಕೆ ಇರಬೇಕು. ಆದರೆ ಧನುಸ್ಸು ರಾಶಿಯವರು ಅವಶ್ಯಕವಾಗಿ ಪ್ರಯಾಣದಲ್ಲಿ ಏನಾದರೂ ದೂರದ ಪ್ರಯಾಣ ಇತ್ತು ಅಂದರೆ ಕಡಿಮೆ ಮಾಡ್ಕೊಳ್ಳಿ, ಅಥವಾ ಪ್ರಯಾಣ ಮಾಡದೇ ಇರೋದು ಕೂಡ ತುಂಬ ಇವತ್ತು ಒಳ್ಳೆಯದು ಅಂತ ಹೇಳುತ್ತೆ. ಸುಮ್ಮನೆ ವಿನಾಕಾರಣ ಏನೋ ಒಂದು ಅಪಘಾತಗಳಾಗುವ ಮುನ್ಸೂಚನೆ ಅಥವಾ ಏನೋ ಒಂದು ತೊಂದರೆಗಳು ತೊಡಕುಗಳು ಆಗುವಂತಹ ನಿರೀಕ್ಷೆ ಕೂಡ ಇದನ್ನು ಇರುತ್ತೆ. ಹಾಗಾಗಿ ಧನುಸ್ಸು ರಾಶಿಯವರು ಜಾಗೃತರಾಗಿ ಪ್ರಯಾಣವನ್ನು ಮಾಡಿಕೊಳ್ಬೇಕು. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಸ್ನೇಹಿತರಿಂದಾಗಿ ಬಹು ದಿನಗಳಿಂದ ಕಾಡುತ್ತಿದ್ದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ನೋಡಿ, ಯಾರೆಲ್ಲ ಮಕರ ರಾಶಿಗಳು ಇರ್ತೀರಾ, ನಿಮ್ಮ ಸ್ನೇಹಿತರಿಂದ ಇವತ್ತು ಅನುಕೂಲ ಆಗುವಂಥದ್ದು. ನಾವು ಸಾಮಾನ್ಯವಾಗಿ ಕೆಲವರು ಹೇಳ್ತಾ ಇರ್ತೀರಿ, ಅಂದರೆ ಏನು ಹೇಳ್ತೀವಿ, ಸ್ನೇಹಿತರಿಂದ ಸ್ವಲ್ಪ ಅಂದರೆ ಹಿತಶತ್ರುಗಳಿಂದ ಸ್ವಲ್ಪ ದೂರ ಇರಿ ಅಂತ. ಆದರೆ ಇವತ್ತು
ಸ್ನೇಹಿತರಿಂದ ನಿಮಗೆ ಅನುಕೂಲ ಆಗುತ್ತೆ, ಅವರ ಒಳ್ಳೆ ಮಾತುಗಳಿಂದಾಗಲಿ. ಏನೋ ನಿಮಗೆ ತೊಂದರೆಗಳಿದ್ರೂ ಕೂಡ ಇವತ್ತು ಪರಿಹಾರಗಳನ್ನು ಕಂಡುಕೊಳ್ಬೋದು. ಮಕರ ರಾಶಿಯವರು ಇನ್ನು ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆಯಿಂದ ಉತ್ತಮ ಕಾರ್ಯನಿರ್ವಹಣೆ. ನೋಡಿ, ಯಾರೆಲ್ಲ ಮಕರ ರಾಶಿಗಳು ಇರ್ತೀರಾ, ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಕ್ಷೇತ್ರಗಳಲ್ಲಿ ನಿಮ್ಮ ಜೊತೆಗಾರರು ಸಹೋದ್ಯೋಗಿಗಳ ಜೊತೆ ಚೆನ್ನಾಗಿರಿ. ಅವ್ರ ಜೊತೆ ಚೆನ್ನಾಗಿ ಮಾತಾಡಿಕೊಂಡಾಗ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿತೀರ. ಹೊಂದಾಣಿಕೆಯಿಂದ ತುಂಬ ಕೆಲಸ ಕಾರ್ಯಗಳನ್ನು, ಮುಂದಿನ ಎಲ್ಲ ಕೆಲಸ ಕಾರ್ಯಗಳು ಕೂಡ ನೀವು ವಿಜಯವನ್ನು ಸಾಧನೆ ಮಾಡ್ಬೋದಾಗಿದೆ ಮಕರ ರಾಶಿಯವರು. ಇನ್ನು ಕುಂಭರಾಶಿಯವ್ರಿಗೆ ಈ ದಿನ ನೋಡಿದಾಗ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಕೂಡ ದೊರಕುವಂಥದ್ದು. ಯಾರೆಲ್ಲ ಕುಂಭರಾಶಿಗಳು ಇರ್ತಾರೆ, ಎಷ್ಟು ಪ್ರಯತ್ನ ಮಾಡ್ತೀರಾ ಅಷ್ಟು ಫಲವನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಸರ್ಕಾರಿ ಉದ್ಯೋಗಿಗಳಿಗೆ ಇಲಾಖೆಗಳಲ್ಲಿ ಮುಂಬಡ್ತಿ ಸಾಧ್ಯತೆ ಇರುವಂಥದ್ದು. ಯಾರೆಲ್ಲ ಕುಂಭರಾಶಿಗಳು ಇರ್ತೀರಾ ಗಮನಿಸ್ಕೊಳ್ಬೇಕು, ಸರ್ಕಾರಿ ಕೆಲಸ ಕಾರ್ಯಗಳು ಮಾಡ್ತಾ ಇರೋರಿಗೆ ಮುಂಬಡ್ತಿ ಸಿಗುವಂತಹ ಸಾಧ್ಯತೆ ಇದೆ. ಯಾರೆಲ್ಲ ನಿರೀಕ್ಷೆ ಮಾಡ್ತಾ ಇರ್ತಾರೆ, ಕೆಲವರು ಸರ್ಕಾರಿ ಉದ್ಯೋಗಿಗಳಿರ್ತಾರೆ, ಪಾಪ ತುಂಬ ವರ್ಷಗಳಿಂದ ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ, ಅವ್ರಿಗೇನು ಬಡ್ತಿ ಸಿಗ್ತಾ ಇರಲ್ಲ, ಯಾವುದೋ ಅಡೆತಡೆಗಳಾಗ್ತಾ ಇರುತ್ತೆ, ಏನು ಕೆಲಸ ಕಾರ್ಯಗಳಾಗ್ತಾ ಇರಲ್ಲ. ಆದರೆ ನೋಡಿ, ಕುಂಭರಾಶಿಯವ್ರಿಗೆ ಇವತ್ತು ಒಳ್ಳೆಯ ದಿನ. ಈ ಸರ್ಕಾರಿ ಕೆಲಸದ ವಿಚಾರವಾಗಿ ಮುಂಬಡ್ತಿ ಸಿಗುವಂತಹ ಸೂಚನೆ ಕೂಡ ಇದೆ. ಅದ್ರ ಬಗ್ಗೆ ಚಿಂತನೆ ಮಾಡಿ, ಯೋಚನೆ ಮಾಡಿ, ಮಾತುಕತೆ ಇದ್ರೆ ಮಾತಾಡ್ಕೊಳ್ಳಿ, ಇವತ್ತು ಅನುಕೂಲ ಆಗುತ್ತೆ ನಿಮಗೆ ಕುಂಭರಾಶಿಯವ್ರಿಗೆ. ಇನ್ನು ಹಣಕಾಸಿನ ಪರಿಸ್ಥಿತಿಯು ಕೂಡ ಸುಧಾರಣೆಗೊಳ್ಳುವುದು. ಏನಾದರೂ ಹಣದ ವಿಚಾರವಾಗಿ ಸಾಲಬಾಧೆಯಿಂದ ಕಷ್ಟಪಡ್ತಾ ಇದ್ರು ಕೂಡ ನಿಮಗೆ ಹಣಕಾಸಿನ ವಿಚಾರವಾಗಿ ಸುಧಾರಣೆಯನ್ನು ಕಂಡುಕೊಳ್ತೀರಾ ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ. ಇದನ್ನು ಮೀನರಾಶಿಯವರಿಗೆ ಯೋಜಿತ ಕೆಲಸಗಳಿಗೆ ಸಕಾಲಿಕ ಸಲಹೆ ಸಹಕಾರ ದೊರೆತು ಯಶಸ್ಸಿನ ಮಾರ್ಗ ಕಾಣುವುದು. ನೋಡಿ, ಎಲ್ಲ ಮೀನರಾಶಿಯವರಿಗೂ ಕೂಡ ಒಳ್ಳೆ ದಿನ. ಏನಾದರೂ ಒಂದು ಕೆಲಸ ಕಾರ್ಯ ಅಂದ್ಕೊಂಡಿದ್ರೆ ಆ ಕೆಲಸ ಇವತ್ತು ಆಗುತ್ತೆ ಅಂತ ಏನೋ ಒಂದು ಯೋಚನೆ ಮಾಡಿರ್ತೀರ, ಕೆಲಸ ಕಾರ್ಯ ಆಗಬೇಕು ಅಂತ. ಅದಕ್ಕೆ ಇವತ್ತು ಬೇರೆ ಕಡೆಯಿಂದ ಸಹಕಾರ ಸಿಗುತ್ತೆ, ಸಲಹೆ ಸಿಗುತ್ತೆ. ಇದರಿಂದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಪಡಿತೀರ. ನೆರೆಯವರಿಂದ ನಿಮ್ಮ ಕೆಲಸಗಳಿಗೆ ಸಹಕಾರ. ನೋಡಿ, ನೆರೆಯವರಿಂದ, ಯಾರೋ ಅಕ್ಕಪಕ್ಕದವರಿಂದನೋ, ನಿಮ್ಮ ಜೊತೆಗಾರರಿಂದನೋ, ನಿಮಗೆ ಆತ್ಮೀಯರಿಂದ ಇವತ್ತು ನಿಮಗೆ ವಿಶೇಷವಾಗಿ ಅನುಕೂಲ ಕೂಡ ಆಗುವಂಥದ್ದು, ಮಾರ್ಗ ಕೂಡ ಕಾಣುತ್ತೆ. ಕೆಲಸ ಕಾರ್ಯಗಳಲ್ಲಿ ಮಂಗಳ ಕಾರ್ಯಗಳಲ್ಲಿ ಭಾಗಿಯಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ನೋಡಿ, ಮೀನರಾಶಿಯವರಿಗೆ ತುಂಬ ಪ್ರಶಸ್ತವಾದಂತಹ ದಿನ, ಒಳ್ಳೆಯ ದಿನ. ಕೆಲಸ ಕಾರ್ಯ, ಮಂಗಳ ಕಾರ್ಯಗಳಲ್ಲಿ ಭಾಗಿಯಾಗಿ ಅನುಕೂಲ ಆಗುತ್ತೆ. ಯಾವಾಗ ಮಂಗಳ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ ಅಲ್ಲಿ ನೋಡಿ, ಏನೇ ನೆಗೆಟಿವ್ ಇದ್ರೂ ಕೂಡ ಅದೆಲ್ಲವೂ ಕೂಡ ತೊಲಗಿ ಪಾಸಿಟಿವ್ ಎನರ್ಜಿ ಬಿಲ್ಟ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನೀವು ಯಶಸ್ಸಿನ ಮಾರ್ಗವನ್ನು ಕೂಡ ಪಡಿಬೋದಾಗಿದೆ ಮೀನರಾಶಿಯವರು. ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇಂದಿನ ದಿನದ ವಿಶೇಷತೆಯಲ್ಲಿ ಸಾಲಬಾಧೆಯಿಂದ ವಿಮುಕ್ತರಾಗೋದು ಹೇಗೆ, ಈ ಬಗ್ಗೆ ಪರಿಹಾರ ಮಾರ್ಗವನ್ನು ಸೂಚನೆ ನೀಡ್ತಾರೆ ಗುರೂಜಿಗಳು. ನೋಡಿ, ಕೆಲವರು ಸಾಲಬಾಧೆಯಿಂದ ಅಂದರೆ ಋಣಬಾಧೆ ಅಂತ ಹೇಳ್ತೀವಿ. ಏನಾದರೂ ಈ ಸಾಲ ಮಾಡ್ಕೊಂಡು ಸಿಗಾಕೊಂಡ್ಬಿಟ್ಟಿದ್ರು, ಸಾಲ ತೀರ್ಸೋಕ್ಕಾಗ್ತಾ ಇರಲ್ಲ. ಕೆಲವ್ರ ಹತ್ರ ನೋಡಿ, ಹಣ ಕೈಯಲ್ಲಿದ್ದರೂ ಕೂಡ ಸಾಲ ಕೊಡೋಕ್ಕಾಗ್ತಾ ಇರಲ್ಲ, ಅಥವಾ ಯಾರೋ ನಿಮಗೆ ಕೊಡಬೇಕಾಗಿರುತ್ತೆ ಅದು ಕೊಡ್ತಾ ಇರಲ್ಲ. ಈ ರೀತಿ ಎಲ್ಲ ಹಣದ ವಿಚಾರವಾಗಿ ತುಂಬ ತಲೆ ಕೆಡಿಸ್ಕೊಂಡಿದ್ರೆ, ತುಂಬ ಕಷ್ಟ ಅನುಭವಿಸ್ತಾ ಇದ್ದರೆ, ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ, ಎಷ್ಟು ದುಡಿದ್ರೂ ಕೂಡ ಕೈಯಲ್ಲಿ ನಿಲ್ತಾ ಇಲ್ಲ ಅಂತಂದರೆ ಒಂದು ಸಣ್ಣ ಪರಿಹಾರ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು. ನೋಡಿ, ನಾಳೆ ಶುಕ್ರವಾರ ಇರುವಂಥದ್ದು. ನೋಡಿ, ಶುಕ್ರವಾರವನ್ನು ನಾವು ಲಕ್ಷ್ಮಿಗೆ ವಿಶೇಷವಾಗಿರುವಂಥದ್ದು ನೋಡ್ತೀವಿ. ಲಕ್ಷ್ಮಿಗೆ ನಾವು ಶುಕ್ರವಾರವನ್ನು ನೋಡ್ತಾ ಇರ್ತೀವಿ. ಶುಕ್ರವಾರ ಬಂತು ಅಂತಂದರೆ ಕೆಲವರು ತುಂಬ ಜನ ಪೂಜಾರಿಗಳನ್ನು ಲಕ್ಷ್ಮೀ ಪೂಜೆ ಮಾಡ್ತಾರೆ, ಹಣವನ್ನು ಇಟ್ಟು ಪೂಜೆ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ನಾಳೆ ಶುಕ್ರವಾರ ತುಂಬ ಪ್ರಶಸ್ತವಾದ ದಿನ ಅಂತ. ಶುಕ್ರವಾರ ಅಷ್ಟಮಿ ಬಂದಿರುವಂಥ, ನೋಡಿ ಸಪ್ತಮಿ, ನಾಳೆ ಅಷ್ಟಮಿ ಇರುವಂಥದ್ದು. ಶುಕ್ರವಾರ ಅಷ್ಟಮಿ ಬಂದಾಗ ಕೆಲವೊಂದು ಈ ಸಾಲಬಾಧೆ, ಋಣಬಾಧೆ ಅವರಿಗೆ ತುಂಬ ವಿಶೇಷವಾಗಿರುವಂಥದ್ದು. ನೋಡಿ, ಯಾರ ದ್ವಾದಶ ರಾಶಿಯವರು ಯಾರಾದರೂ ಆಗಲಿ ಶುಕ್ರವಾರ ಬೆಳಗಿನ ಕಾಲ ಅಂದರೆ ಬೆಳಗಿನ ಒಂದು ಪ್ರಾತಃ ಕಾಲದಲ್ಲಿ ಬೆಳಗಿನ ಜಾವ ನೀವು ಒಂದು ಸ್ನಾನಾದಿಗಳನ್ನು ಮಾಡಿಕೊಂಡು, ನಂತರ ತಲೆ ಸ್ನಾನ ಮಾಡಿಕೊಂಡು, ಒಂದು ದೇವರ ಮನೆಯಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಒಂದು ತಟ್ಟೆಯಲ್ಲಿ, ಮಣ್ಣಿನ ಪ್ಲೇಟ್ ಅಂತ ಹೇಳ್ತೀವಿ, ಮಣ್ಣಿನ ಒಂದು ಮಡಕೆಯ ಮೇಲೆ ಮುಚ್ಚುತ್ತೀವಲ್ಲ ಆ ರೀತಿ ಇರುವಂತಹ ಮಣ್ಣಿನ ತಟ್ಟೆಯಲ್ಲಿ ಒಂದು ಸ್ವಲ್ಪ ನಿಮ್ಮ ಒಂದು ಹಿಡಿಯಷ್ಟು ಒಂದು ಉಪ್ಪನ್ನು ಹಾಕಿ, ಅದರ ಮೇಲೆ ಒಂದು ಚಿಕ್ಕದೊಂದು ಮಣ್ಣಿನ ದೀಪವನ್ನು ಇಟ್ಟು ಒಂದು 3 ಥರ ಎಣ್ಣೆನೋ ಅಥವಾ ನಿಮ್ಗೆ ಯಾವ ರೀತಿ ನಿಮ್ಮ ಅನುಕೂಲಕ್ಕೆ ತಕ್ಕಂತಹ ಅಲ್ಲಿ ಒಂದು ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿ ಒಂದು ಸಂಕಲ್ಪವನ್ನು ಮಾಡಿ ಋಣಬಾಧೆ ವಿಮೋಚನೆಗೋಸ್ಕರ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಓಂ ಮಹಾಲಕ್ಷ್ಮೀ ನಮಃ ಅಂತ ಹೇಳ್ತಾ ಓಂ ಹ್ರೀಂ ಮಹಾಲಕ್ಷ್ಮಿ ಅನ್ನೋ ಮಂತ್ರವನ್ನು ಪಠನವನ್ನು ಮಾಡಿ. ನೋಡಿ, ಜಾಸ್ತಿ ಇದೇನು ತಲೆ ಕೆಡಿಸ್ಕೊಂಡು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಓಂ ಹ್ರೀಂ ಮಹಾಲಕ್ಷ್ಮಿ ನಮಃ ಇಷ್ಟೇ ಈ ಒಂದು ಮಂತ್ರವನ್ನು ನೀವು ಜಪವನ್ನು ಮಾಡಿ ಒಂದು 108 ಬಾರಿ ಮಾಡಿ ಯಾವುದೇ ಸಾಲಬಾಧೆಯಿಂದ ಆಗಲಿ ಋಣಬಾಧೆಯಿಂದ ಆಗಲಿ ನೀವು ವಿಮುಕ್ತಿಯನ್ನು ಪಡಿಬಹುದಾಗಿದೆ. ಸಾಕಷ್ಟು ವಿಚಾರಗಳ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ನೀಡಿದರು. ಇಂದಿನ ದಿನದ ಪಂಚಾಂಗ ಸೇರಿದಂತೆ ದ್ವಾದಶ ರಾಶಿಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟಕಲ್.